ಐಗಳಿ ಪೊಲೀಸ್ ಸ್ಟೇಷನ್ಗೆ ಬೇಕಾದಂಥ ಈ ಹಿಂದೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ 4700 ರೂಪಾಯಿ ಅಮೌಂಟ್ಗಳನ್ನು ಈಗ ಮಾಜಿ ರೌಡಿ ಶೀಟರ್ ಅಥವಾ ರೌಡಿ ಶೀಟರ್ ಸರ್ ಈಗ 2013ನೇ ಇಸ್ವಿಯಲ್ಲಿ ಒಂದು FIR ಆಗುತ್ತೆ. ಅಂದರೆ ರೌಡಿ ಶೀಟ್ರ್ ಬರೀ ಒಂದು ಕೇಸ್ಗೆ ರೌಡಿ ಶೀಟ್ರ್ ಓಪನ್ ಮಾಡ್ತಾರೆ. ಈ ಒಂದು ಬೆಂಗಳೂರು ಜರ್ನಿ ಹೆಂಗಿದೆ? ನಾನು ಅವ್ರು ಫೋರ್ಸ್ಫುಲ್ಲಿ ಒತ್ತಾಯಪೂರ್ವಕವಾಗಿ ನಾನು ಬೇಡ ಸರ್. ಬೆಳಗಾವಿಯ ಅಥಣಿಯ ಪಾರ್ಥನಹಳ್ಳಿ ಅನ್ನೋ ಒಂದು ವಿಲೇಜ್ನಲ್ಲಿ ತುಂಬ ಕಡುಬಡತನದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಬಿಗ್ ಬಾಸ್ವರೆಗೂ ಕೂಡ ಹೋಗಿ ನಂತರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಗೋಲ್ಡ್ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಗೋಲ್ಡ್ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಗೋಲ್ಡ್ ಸುರೇಶ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ನಿಮ್ಮ ಒಂದು ಪಾರ್ಥನಹಳ್ಳಿಯಲ್ಲಿ ತಾವು ಜನ್ಮ ಆಗುತ್ತೆ. ಯಾವಾಗ ಅಲ್ಲಿ ನಂತರದಲ್ಲಿ ಅಲ್ಲಿ ಪಾರ್ಥನಹಳ್ಳಿಯಲ್ಲಿ ಹುಟ್ಟಿದ ನಂತರದಲ್ಲಿ ಈ ಒಂದು ಬೆಂಗಳೂರು ಜರ್ನಿ ಹೆಂಗಿದೆ? ಸರ್ ಸುಮಾರು ಒಂದು 14 ವರ್ಷ ಆಯಿತು ಸರ್ ನಾನು ಮನೆ ಬಿಟ್ಟು ಬಂದು ಇಲ್ಲಿಗೆ. ಹುಟ್ಟಿದ್ದು ಹಳ್ಳಿಯಲ್ಲೇ, ಬೆಳೆದಿದ್ದೆಲ್ಲ ಸಿಟಿಯಲ್ಲೇ. 3ನೇ ಕ್ಲಾಸ್ವರೆಗೆ ಎಜುಕೇಷನ್ನ ನಾನು ನಮ್ಮೂರಲ್ಲೇ ಮಾಡ್ತೀನಿ. ಅದರ ನಂತರದ ಎಜುಕೇಷನ್ನ ನಾನು ಸುತ್ತೂರು ಮಠದಲ್ಲಿ ಮಾಡ್ತೇನೆ. ಅಲ್ಲಿ 8ನೇ ಕ್ಲಾಸ್ವರೆಗೆ ಮುಗಿಸಿ 9, 10 ಮತ್ತೆ ನಾನು ಹುಟ್ಟೂರಿಗೆ ಹೋಗ್ತೇನೆ. ಮನೆಯಲ್ಲಿ ಬಾ ಊರಿಗೆ ಅಂತ ಕರೆದು ಅಲ್ಲೇ ಮತ್ತೆ ವಾಪಸ್ ನಮ್ಮ ಹುಟ್ಟೂರಿನಲ್ಲೇ ಒಂದು ನನ್ನ ಪ್ರೈಮರಿ ಸ್ಕೂಲಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿ ಮುಗಿಸಿದ ಮೇಲೆ SMS ಕಾಲೇಜ್ ಅಂತ ಇದೆ ನಮ್ಮೂರಲ್ಲೇ ಒಂದು. ನಂದು SLC ಮುಗಿಸಿದ್ದು AVVS ಸ್ಕೂಲಲ್ಲಿ. ಅದು ಮುಗಿಸ್ಕೊಂಡ ಮೇಲೆ ನಾನು PUC ಅಡ್ಮಿಷನ್ ಮಾಡಿ ಅಲ್ಲಿ ಸುಮಾರು ಒಂದು ಹಾರ್ಡ್ಲಿ ಒಂದು 6 ಮಂತ್ ಇರ್ಬೋದು ಅಷ್ಟೇ ಸರ್. ನೀವು ಈಗ ಸಣ್ಣ ಪುಟ್ಟ ಕೆಲಸಗಳನ್ನು 2011ರಿಂದ ಬಂದು ಮಾಡ್ಕೊಂಡು ಬರ್ತೀರಿ. ಅದಾದಮೇಲೆ ಒಂದು ಪತ್ರಿಕೋದ್ಯಮದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರಿ ಅನ್ನೋ ಒಂದು ಮಾಹಿತಿ ಬಂತು. ಇದು ಹೌದಾ ಸರ್? ಪತ್ರಿಕೋದ್ಯಮ ಅಲ್ಲ, ನಾನೇ ಓಪನ್ ಮಾಡಿದ್ದೆ, ಒಂದು ಚಾನಲ್ನ ಓಪನ್ ಮಾಡಿದ್ದೆ ಸರ್. ನನ್ನ ಹತ್ರ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದ್ದೆ. ರನ್ ಮಾಡೋಕ್ಕಾಗಲಿಲ್ಲ ನಮ್ಮ ಕಡೆಯಿಂದ. ಚಾನಲ್ ರನ್ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ನಾನು ಸ್ಟುಡಿಯೋಗಳನ್ನ ಸೆಟಪ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿತ್ತು ಅದು ಕಮ್ಮಿ ಕಾಸ್ಟಲ್ಲಿ ಹೇಗೆ ಚಾನಲ್ನ ಮಾಡ್ಬೋದು ಅಂಥೇಳಿ. ಆ ಒಂದು ಉದ್ದೇಶದಿಂದ ನಾನು ಮಾಡಿದ್ದೆ. ಅದು ನಮ್ಮ ಕಡೆಯಿಂದ ರನ್ ಮಾಡೋಕ್ಕಾಗಲ್ಲ, ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಕರೆಕ್ಟಾಗಿ, ರೆವಿನ್ಯೂ ಜನ್ರೇಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕಡೆಯಿಂದ. ಅದಕ್ಕೆ ಕ್ಲೋಸ್ ಮಾಡಿದೆ ಸರ್. ಓಕೆ. ಇನ್ನು ಬಂದು ಈಗ 2016ವರೆಗೂ ಕೂಡ ಆಯಿತು ಒಂದು ಕೆಲಸ. ಅದಾದಮೇಲೆ ಯಾವ ರೀತಿಯಾಗಿ ಲೈಫು ಅಂದರೆ ಈ ಒಂದು ಹದ ಈಗ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ನಿಮ್ಮ ಇಂಟೀರಿಯರ್ ಇರ್ಬೋದು, ಈ ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳು ಇಂಟೀರಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಂದೆ ಪ್ರಾಜೆಕ್ಟ್ಗಳು ಎಷ್ಟಿದ್ದಾವೆ ಸರ್? ಸುಮಾರು ಒಂದು 5-6 ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದೀನಿ ಸರ್. ಎಲ್ಲ MNC ಕಂಪ್ನಿಗಳ ಪ್ರಾಜೆಕ್ಟು. ಯಾಕಂದರೆ ಅವ್ರದ್ದು ಒಂದು ಪ್ರೋಟೋಕಾಲ್ ಇರ್ತದೆ, ನಮ್ಮದು ಒಂದು ಪ್ರೋಟೋಕಾಲ್ ಇರ್ತದೆ. ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಎಲ್ಲ ಸೇಮ್ ಕಂಪ್ನಿಗಳೆಲ್ಲ ಕೆಲಸ ಮಾಡ್ತೀನಿ ಸರ್. ನಾನೇನು ಹೊಸ ಕಂಪ್ನಿಗಳು ಯಾವುದೂ ಟಚ್ ಮಾಡಲ್ಲ. ನಾನು ಅಡ್ವರ್ಟೈಸ್ಮೆಂಟ್ ಯಾವುದ್ರಲ್ಲೂ ಇಲ್ಲ ನನಗೆ. ನಾನು ಯಾವುದೇ ಥರದ ಗೂಗಲ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೊಡಲ್ಲ. ಬೇರೆ ಯಾವುದೇ ಥರದ ಗೂಗಲ್ ಅಡ್ವರ್ಟೈಸ್ಮೆಂಟ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಾವು ಯಾವುದ್ರಲ್ಲೂ ಇಲ್ಲ. ನನಗೆ ಅದು ಬೇಡವೇ ಬೇಡ. ನನ್ನ ಕೆಲಸನ ನೋಡಿ ಯಾರು ಕೆಲಸ ಕೊಡ್ತಾರೆ, ನಿಮಗೆ ಕೆಲಸ ಮಾಡಿಕೊಟ್ನಾ, ನಿಮಗೆ ಖುಷಿ ಆಯಿತಾ, ನೀವು ಇನ್ನೊಂದು 10 ಜನಕ್ಕೆ ಹೇಳ್ತೀರಾ, ಅದರಿಂದ ಕೆಲಸ ಬಂದರೆ ಸಾಕು ನನಗೆ. ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಲ್ಲಿಂದ ತೊಗೊಳೋದು ನನಗೇನು ಬೇಕಾಗಿಲ್ಲ. ಈ ಥರ ಉದ್ದೇಶ ಇರುವಂಥವ್ನು ನಾನು. ಸದ್ಯಕ್ಕೆ ಪ್ರೆಸೆಂಟಾಗಿ ಒಂದು 4 ಪ್ರಾಜೆಕ್ಟ್ ನಡೀತಾ ಇದ್ದಾವೆ. ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಸರ್. ಕಂಪ್ನಿ ಒಳ್ಳೆ 150 ಜನ ಎಂಪ್ಲಾಯ್ಗಳಿದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ಸೇಮ್ ಕಂಪನಿ ಹೆಸರಲ್ಲೇ ನಡ್ಕೊಂಡು ಹೋಗ್ತಾ ಇದೆಯಾ, ಅಥವಾ ಈಗ ಬೇರೆ ಬೇರೆ ಪ್ರಾಜೆಕ್ಟ್ಗಳಿರ್ತವೆ, ಆ ಪ್ರಾಜೆಕ್ಟ್ಗಳು ಹೆಂಗೆ ಸರ್? ಯಾವ ರೀತಿಯಾದಂಥ ಇಂಟೀರಿಯರು ಅಥವಾ ಬೇರೆ ಕೆಲಸಗಳನ್ನು ಮಾಡ್ತೀವಿ ಸರ್? ನಮ್ಗೆ ಹೇಗೆ ಅಂತಂದರೆ ಗೌರ್ಮೆಂಟ್ ಟೆಂಡರ್ ಹೇಗಾಗುತ್ತೆ ಅದೇ ಥರ ನಮ್ಮ ಪ್ರೈವೇಟ್ ಟೆಂಡರ್ ಆಗುತ್ತೆ ಸರ್. ಪ್ರೈವೇಟ್ ಟೆಂಡರ್ಗೆ ಹಾಕ್ತೀವಿ, ಅಪ್ಲೈ ಮಾಡ್ತೀವಿ ನಾವು ಫಸ್ಟು. ಹಾಕ್ಬಿಟ್ಟು ಅಲ್ಲಿಂದ ಪ್ರಾಜೆಕ್ಟ್ ಎತ್ಕೋತೀವಿ. ನೀವು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಥವಾ ಹೇಗೆ? ಇಲ್ಲ ಸರ್, ಕ್ಲಾಸ್ 1 ನನಗೆ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡದೇ ಇರೋದಕ್ಕೆ ನನಗೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಅವಶ್ಯಕತೆ ಬರಲ್ಲ ಸರ್. ನಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ ಸರ್. ಒಂದು ಪ್ರೊಪ್ರೈಟರ್ ಕಂಪ್ನಿನೂ ಕೂಡ ಇದೆ. 2 ಕಂಪ್ನಿ ರನ್ ಮಾಡ್ತೀನಿ ನೀವು ಸದ್ಯಕ್ಕೆ. 2 ಕಂಪ್ನಿಯಲ್ಲೂ ಅವ್ರದ್ದು ಅದೇ ಅಂತ ಒಂದೊಂದು ವರ್ಕ್ಗಳನ್ನ ಮಾಡ್ತೀವಿ. ಒಂದರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಒಂದರಲ್ಲಿ ಇಂಟೀರಿಯರ್ ವರ್ಕನ್ನ ಮಾಡ್ತೀವಿ. ಈಗ ನಮ್ಮ ಚಾನಲ್ಲು ಕೂಡ ಈಗ ಸ್ಟೋರಿಗಳನ್ನು ಮಾಡ್ತಾ ಇದ್ದೀವಿ. ನೀವು ಈಗ ಎಲ್ಲೂ ಕೂಡ ಆ್ಯಡ್ಗಳನ್ನು ಕೊಡಲ್ಲ, ಇನ್ನೊಂದೇನೋ ಮಾಡಲ್ಲ ಅಂತ. ಕೆಲವು ಪ್ರಾಜೆಕ್ಟ್ಗಳನ್ನ ಹೇಳಿದಾಗ ನಿಮಗೆ ಅದು ಪ್ಲಸ್ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ, ಇಂತಿಂಥ ಕಡೆ ಎಲ್ಲ ಕೆಲಸ ಮಾಡಿದ್ರಲ್ಲ, ನಮ್ಮ ಕಡೆ ಮಾಡಿದ್ರೆ ಹೆಂಗೆ ಮಾಡ್ಬೋದಲ್ಲ, ಸುರೇಶ್ ಅವರು ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬರಲೇಬೇಕು ಅಂತ ಹೇಳಿ ನಿಮಗೆ ಹುಡ್ಕೊಂಡು ಬರುವಂಥ ಕೆಲಸಗಳು ಮಾಡ್ತಾರೆ ಸರ್. ಇಲ್ಲ, ಅದನ್ನು ನಮಗೆ ಇಷ್ಟು ದಿವಸ ನಾವೆಲ್ಲೂ ಮಾಡಿಲ್ಲ ಅದನ್ನು. ಈಗ ಬಿಗ್ ಬಾಸಿಂದ ಬಂದ ಮೇಲೆ ತುಂಬ ಬೇಡಿಕೆ ಬರ್ತಾ ಇದೆ.
ಅದನ್ನು ನೀವು ಮಾಡಿ 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 ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ ನಾವು. ಒಂದು ದೊಡ್ಡ ಮಟ್ಟದಲ್ಲಿ ಅಡ್ವರ್ಟೈಸ್ಮೆಂಟ್ ನಾವು ಈ ಸಲ ಕೊಡೋಣ, ಒಂದು ಸಲ ಫಸ್ಟ್ ಟೈಮ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಸರ್. ಅದಾದಮೇಲೆ ಅದರದ್ದು ರೆಸ್ಪಾನ್ಸ್ ಹೇಗೆ ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ನಾವು ಮುಂದಿನ ಸ್ಟೆಪ್ನ ತೊಗೋಬೇಕಂತ ಇದ್ದೀನಿ ಸರ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಏನಂತ ಹೇಳಿದ್ರೆ ಯಾವುದೋ ಒಂದು ರಿಯಾಲಿಟಿ ಶೋಗೆ ಹೋದ್ರೆ ಸಾಕಪ್ಪ, ಈ ಲೈಫು ಹಿಂಗಿದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ನಿಮಗೆ ಬಯಸದೇ ಬಂದ ಭಾಗ್ಯ ಅಂತ. ಈಗ ಇಷ್ಟು ದಿವಸ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಕೊನೆ ಹಂತದಲ್ಲಿ ನಿಮಗೆ ಬಂತು ಈ ರೀತಿಯ ಕಾಲು. ಅಂದರೆ ಯಾವ ವಿಚಾರದಲ್ಲಿ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿದವರು ಇರ್ತಾರೆ, ಅನ್ನೋ ಒಂದೊಂದು ಉದ್ಯಮ ಅಥವಾ ಬೇರೆ ಯಾವುದೋ ವಿಚಾರದಲ್ಲಿ ಇರ್ತಾರೆ. ಅದು ಯಾವ ರೀತಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು ಸರ್? ಸೆಲೆಕ್ಟ್ ಹೇಗೆ ಮಾಡಿದ್ರು ಅಂತ ನನಗೂ ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ಚಾನಲ್ ಅವ್ರನ್ನೇ. ಬಟ್ ನನ್ನ ಪ್ರೊಫೈಲ್ ಅವ್ರ ಹತ್ರ ಹೋಗುತ್ತೆ ಸರ್. ಹೋದಾಗ ಒಂದು 7 ಮೀಟಿಂಗ್ಗಳು ಮಾಡ್ತಾರೆ ನನ್ನ ಜೊತೆಗೆ. 7 ಮೀಟಿಂಗನ್ನು ಮಾಡಿದ್ಮೇಲೆ ಅವರು ಕೊನೆ ಮೂಮೆಂಟ್ಗೂ ನಂದೆಲ್ಲ BT ಶೂಟ್ ಆದಮೇಲೆ ಕೂಡ ಅವ್ರು ಹೇಳ್ತಾರೆ, ಸರ್ ನಾವು ಕನ್ಫರ್ಮ್ ಅಂತ ಕೊಡಲ್ಲ, ನೀವು ಒಳಗಡೆ ಹೋಗೋವರೆಗೂ ನಾವು ಯಾವುದೇ ಥರದ ಗ್ಯಾರಂಟಿ ಇರಲ್ಲ ಅಂತಲೇ ಹೇಳಿರ್ತಾರೆ. ಅಗ್ರಿಮೆಂಟಲ್ಲಿ ಕೂಡ ಅದೇ ಥರನೇ ಇರ್ತದೆ. ಆ ಥರ ಇದ್ದಾಗ ಆಯಿತು, ಓಕೆ ಸರ್, ನನ್ನದು ಪ್ರೊಫೈಲ್ ನಿಮ್ಮ ಹತ್ರ ಬಂದದ್ದೇ ಹೆಚ್ಚು, ಇಲ್ಲಿವರೆಗೆ ಬಂದು ಇಷ್ಟುವರೆಗೆ ನಾನು ಕನ್ವರ್ಸೇಷನ್ ಮಾಡಿದ್ದೀನಿ, ಮುಂದಿನ ನೋಡ್ಕೊಳ್ಳೋಣ ಸರ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀನಿ ನಾನು ಅಷ್ಟೇ. ಕೊನೆಗೆ ಇನ್ನು 3 ಡೇಸ್ ಇರ್ತಾ ನನಗೆ ವಾಪಸ್ ಫೋನ್ ಮಾಡ್ತಾರೆ, ಸರ್ ನೀವು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟೇ ಸರ್. ಓಕೆ. ಮತ್ತು ಈ ಬೇರೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಮಾಧ್ಯಮದಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ತಗೊಂತೀರಿ, ಅದು ಯಾವ್ದು ಸರ್? ಸರ್ ಅದು ಯುವರತ್ನ ಅವಾರ್ಡ್ ಅಂತ ಕೊಡ್ತಾರೆ ಸರ್. ಅದು ನನ್ನ ಸ್ನೇಹಿತರುಗಳಲ್ಲಿ ಕೆಲಸ, ನಾನು ಹೇಳಿದ್ರೆ ಮೀಡಿಯಾದಲ್ಲಿ ನನಗೆ ಭಾಳ ಸ್ನೇಹಿತರುಗಳಿದ್ದಾರೆ ಸರ್. ನಾನು ಎಲ್ಲೂ ಕೆಲಸ ಮಾಡಿದ್ರು ಕೂಡ ಯಾವುದೋ ಒಂದು ಫೋಟೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಹಾಕಿಲ್ಲ ಇಲ್ಲಿವರೆಗೆ. ಅದಕ್ಕೆ ಆದಂಥ ಒಂದು ವೆಬ್ಸೈಟ್ ಕೂಡ ನಾನು ಮಾಡ್ಕೊಂಡಿಲ್ಲ. ಅದಕ್ಕೆ ಯಾವುದೇ ಥರ ಡಾಕ್ಯುಮೆಂಟ್ಗಳನ್ನ ನಾನು ರೆಡಿ ಮಾಡಿ ನಾನು ಯಾವತ್ತೂ ನಾನು ಇಟ್ಕೊಂಡಂಥವನಲ್ಲ. ಬಟ್ ನನ್ನ ಜೊತೆಗಿರೋಂಥ, ಯಾಕಂದ್ರೆ ನೀವು ಒಳ್ಳೆ ಸ್ನೇಹಿತರಿದ್ದಾಗ ನಿಮಗೆ ಗೊತ್ತು ನನ್ನ ಅಕ್ಕಪಕ್ಕದಲ್ಲಿದ್ದಾಗ ನಾನು ಏನು ಮಾಡ್ತೀನಿ, ಹೇಗಿದ್ದೀನಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದು ಅಲ್ಲಿರುವಂಥ ನನ್ನ ಸ್ನೇಹಿತರಿಗೊಬ್ಬರಿಗೆ ಗೊತ್ತಿತ್ತು ಅದೆಲ್ಲವೂ ಕೂಡ. ಆವಾಗ ಅವರೊಂದು ಪ್ರಪೋಸಲ್ ಇಡ್ತಾರೆ ನನ್ನ ಹತ್ರ, ಈ ಥರ ನೀನು ಬರಬೇಕು, ಒಂದು ಅವಾರ್ಡ್ ಕೊಡ್ತಾಯಿದ್ದೀನಿ ನಿನಗೆ. ನಾನು ಹೇಳ್ತೀನಿ, ನಾನು ಯಾವ ಸೀಮೆ, ನನಗೆ ಯಾಕ್ರಿ ನೀವು ಅವಾರ್ಡ್ ಕೊಡ್ತೀರಾ ಅಂತ ಹೇಳ್ತೀನಿ. ಅವಾಗ ಅವರೆಲ್ಲವೂ ಹೇಳ್ತಾರೆ, ನನ್ನ ಅಷ್ಟು ಬಯೋಡಾಟಾ ಅವ್ರು ಕಲೆಕ್ಟ್ ಮಾಡಿರ್ತಾರೆ ನನಗೆ ಗೊತ್ತಿಲ್ಲದಾಗೇ. ಕಲೆಕ್ಟ್ ಮಾಡಿ ಆ ಒಂದು ಬೇಸ್ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಟೀಮ್ ಸೆಲೆಕ್ಟ್ ಮಾಡುತ್ತೆ, ಅವತ್ತು ಅವಾರ್ಡ್ ಕೊಡ್ತಾರೆ. ಅದು ನನ್ನ ಫಸ್ಟ್ ಅವಾರ್ಡು ತೊಗೊಂಡಿದ್ದು. ಒಂಥರ ನನಗೊಂಥರ ಖುಷಿ ಇತ್ತು ಆ ಅವಾರ್ಡಲ್ಲಿ. ಅದಾದಮೇಲೂ ಕೂಡ ನಾನು ನನ್ನದೇ ಆದಂಥ ಕೆಲಸ ಮಾಡಿಕೊಂಡು ತೆರೆಮರೆ ಕೆಲಸ ಮಾಡ್ಕೊಂಡು ನಾನು ಇದ್ದೆ. ನಾನು ಗೋಲ್ಡ್ ಹಾಕಬೇಕಾದ್ರೆ ನಾನು ಎಲ್ಲೂ ಕೂಡ ಜಾಸ್ತಿ ಫಂಕ್ಷನ್ಗಳಿಗೆ ಇನ್ನೊಂದು ಕಡೆ ನಾನು ಎಲ್ಲೂ ಅಷ್ಟು ಹಾಕ್ಕೊಂಡು ಹೋಗ್ತಿದ್ದೆ, ಬಿಟ್ಟರೆ ಡೈಲಿ ರೆಗ್ಯುಲರ್ಲಿ ಅಷ್ಟೊಂದು ಫೇರ್ ಮಾಡ್ತಿರ್ಲಿಲ್ಲ ನಾನು. ಅದು ನನ್ನ ಪ್ರೊಫೈಲು ಚಾನಲ್ವರೆಗೆ ಹೋಗಿ ಚಾನಲಲ್ಲಿ ಮತ್ತು ಬಿಗ್ ಬಾಸ್ ಟೀಮ್ ಅವರು ಸೆಲೆಕ್ಟ್ ಮಾಡಿಕೊಂಡ್ರು ಆ ಕ್ಷಣಕ್ಕೆ. ಎಲ್ಲೋ ಒಂದು ಕಡೆಗೆ ಅದು ಬಹುಮುಖ್ಯ ಪಾತ್ರ ಇತ್ತು ಅವಾರ್ಡ್ದು ಅಂತ ಅನಿಸುತ್ತೆ ಸರ್. ಇನ್ನು ಬಿಗ್ ಬಾಸ್ಗೆ ಹೋದ ಸಂದರ್ಭದಲ್ಲಿ ತಾವು ಅಲ್ಲಿಂದ ಸಡನ್ನಾಗಿ ಏಕಾಏಕಿ ಜನರು ಎಕ್ಸ್ಪೆಕ್ಟು ಮಾಡಿಲ್ಲ ಇತ್ತು, ಏನಪ್ಪ ಹಿಂಗೆ ಬಂದುಬಿಟ್ರಲ್ಲ, ಯಾವ ಒಂದು ಕಾರಣಕ್ಕೆ ಹೊರಗಡೆ ಬಂದ್ರಿ ಸರ್? ನಾನು ನಂಬಿ ನನ್ನ ಬಿಸ್ನೆಸ್ನ ನನ್ನ ಸಹೋದ್ಯೋಗಿಗಳು ನನ್ನ ಧರ್ಮಪತ್ನಿ ಕೊಟ್ಟು ಹೋಗಿದ್ದೆ. ನಾನು ಹೋಗ್ಬೇಕಾದ್ರೆ ನನ್ನ ಕ್ವಶನ್ ಮಾರ್ಕ್ ಇತ್ತು, ಯಾರು ನೋಡ್ಕೋತಾರೆ ಇದನ್ನು ಹೋದರೆ, ಯಾರು ನೋಡ್ಕೋತಾರೆ ಇದನ್ನು ಹೋದರೆ ಅಂತೇಳ್ಬಿಟ್ಟು. ಆ ಒಂದು ಅಳಕಿನ ಮಧ್ಯದಲ್ಲಿ ನಾನು ಬಿಸ್ನೆಸ್ನ ಬಿಟ್ಟು ಹೋಗಿದ್ದೆ. ಈಗ ಹೇಗಿರುತ್ತೆ ಅಂದರೆ, ನಿಮ್ಮ ಕಂಪ್ನಿ ನೀವು ಓನರ್ ಆದಮೇಲೆ ನಿಮಗೆ ಗೊತ್ತು ಹೆಂಗೆ ರನ್ ಮಾಡಬೇಕು ಅಂತೇಳಿ, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತೇಳಿ. ನಾನು ಒಬ್ಬ ಎಂಪ್ಲಾಯಿ ನಿಮ್ಮ ಹತ್ರ ಸೇರಿಕೊಂಡಾಗ ನೀವು ಇಲ್ಲದೇ ಇರೋ ಟೈಮಲ್ಲಿ ನಾನು ಏನಾದರೂ ಮಾಡಿಬಿಡ್ಬೋದು ತಪ್ಪು ಕೆಲಸಗಳನ್ನ. ಆ ಥರ ನನ್ನ ಕಂಪ್ನಿಯಲ್ಲಿ ನಡೀತು. ಅದು ನನ್ನ ಧರ್ಮಪತ್ನಿಗೆ ಯಾವುದೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ಹೇಳೂ ಇಲ್ಲ ಅವ್ರು ಯಾರೂ ಕೂಡ. ಆ ಹೇಳದೇ ಇರೋಂಥ ಘಟನೆಗಳಲ್ಲಿ ನಡೆದಿರೋಂಥ ಸ್ವಲ್ಪ ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ದಾಳೆ ಅವಳು ಪಾಪ. ಅವಳು ಕೊನೆಗೆ ಅವಳ ಕಡೆಯಿಂದ ಯಾವಾಗ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ನನ್ನ ಕಡೆಯಿಂದ ಆಗೋದೇ ಇಲ್ಲ ಅಂತ ಹೇಳಿದಾಗ ನಾನು ಬರಬೇಕಾಯ್ತು ಸರ್. ಈಗ ನಿಮ್ಮನ್ನು ನಂಬ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಅಥವಾ ನಿಮ್ಮ ದುಡ್ಡಲ್ಲೇ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾಗಿ ನಿಮ್ಗೆ ಮೋಸ ಮಾಡಿದ್ರು. ಆದರೆ ಈ ಒಳಗಡೆ ಹೋದಾಗ ಬಿಗ್ ಬಾಸಲ್ಲಿ ಯಾವುದೇ ವಿಚಾರಗಳನ್ನು ಕೂಡ ಸಂಪೂರ್ಣವಾಗಿ ಹೇಳಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಇವರು ಈಗ ಒಳ್ಳೆ ರೀತಿಯಲ್ಲಿ TRP ತರ್ತಾ ಇದ್ದಾರೆ ಅಥವಾ ಇನ್ನೊಂದೇನೋ ತಗೊಂಡು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ತಣ್ಣಗಿರ್ತಾರೆ. ಇದು ಹೆಂಗೆ ಮಾಹಿತಿಗಳನ್ನು ನೀವು ಹೇಳಿ ನಾವು ಬಿಡಲೇಬೇಕು ಮಾಡಲೇಬೇಕು ಅನ್ನುವಂಥ ಅರ್ಜೆನ್ಸಿ ಇದೆಯಾ ಸರ್? ನನಗೂ ಕೂಡ ಅದು ಗೊತ್ತಿರಲಿಲ್ಲ. ಆ ಕ್ಷಣಕ್ಕೆ ಬಿಗ್ ಬಾಸ್ ಅವರಲ್ಲಿ ಅನೌನ್ಸ್ ಮಾಡಿದಾಗ ನನಗೆ ಗೊತ್ತಾಗಿದ್ದು. ನನ್ನ ವೈಫ್ಗೆ, ಯಾಕಂದರೆ ಫ್ಯಾಮ್ಲಿ ಕಡೆ ತುಂಬ ಆ ಥರ ಅರ್ಜೆಂಟು ತುಂಬ ತೊಂದರೆಗಳಿದ್ದಾಗ ಅದಕ್ಕೊಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ರು ಬಿಗ್ ಬಾಸ್ ಅವರು ಈ ಸಲ. ಅದಕ್ಕೆ ಅವ್ರದ್ದೇ ಆದಂಥ ಒಂದು ಪ್ರೋಟೋಕಾಲ್ ಟೀಮ್ ಇರ್ತದೆ, ಅವರು ಡಿಸಿಷನ್ ತೊಗೊಳ್ತಾರೆ ಸರ್. ಇದನ್ನು ನಾನು ಡಿಸಿಷನ್ ತೊಗೊಳಕ್ಕಾಗಲ್ಲ, ನನ್ನ ವೈಫ್ನ ಡಿಸಿಷನ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಎಷ್ಟು ದಿನದಿಂದ ಅವ್ರಿಗೆ ಕಾಲ್ಸ್ಗಳು ಹೋಗಿದೆ, ಎಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ ಇವರು, ಇಲ್ಲಿ ಏನು ನಡೆದಿದೆ ಘಟನೆ, ಅಷ್ಟು ಘಟನೆನ ಅವರಿಗೆ ಅರ್ಥೈಸಿದಾಗ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಹೊರಗಡೆ ಕರೆಸಿರೋದು ಸರ್. ಸರ್, ಈಗ ಇನ್ನೊಂದು ಬಂದು ವಿಚಾರ,
ಆಲ್ಮೋಸ್ಟ್ ಎಲ್ಲ ಕಡೆ ಸುದ್ದಿಯಾಗಿದ್ದೇನೆ ಅಂತ ಹೇಳಿದ್ರೆ ಆ ದಿವಸ ಬಂದ ಮೇಲೆ ಒಂದು 4-5 ದಿವಸ ತಾವು ಕಾಣೋಕ್ಕೆ ಇರಲಿಲ್ಲ, ಕಾಣೇ ಆಗಿದ್ರಿ. ಯಾಕಂತ ಹೇಳಿದ್ರೆ ಏನು ಸಮಸ್ಯೆಗಳು ಗೊತ್ತಿಲ್ಲ. ಆದರೆ ಇಲ್ಲಿ ಕೆಲ ಮಾಧ್ಯಮದಲ್ಲಿ ಏನಂತ ಹೇಳಿದ್ರೆ ಈ ರೀತಿಯಾದಂಥ ತಂದೆಗೆ ಆರಾಮಿಲ್ಲ, ಆ ಕಾರಣಕ್ಕೋಸ್ಕರ ಸುರೇಶ್ ಅವರನ್ನು ಆದಷ್ಟು ಬೇಗ ಕಳಿಸಿದ್ದಾರೆ, ಅವ್ರ ಸಿಚುವೇಶನ್ ಕ್ರಿಟಿಕಲ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿದರು. ಸರ್ ಅದಕ್ಕೆ ನಮ್ಮ ತಂದೆನೇ ಕ್ಲಾರಿಫಿಕೇಷನ್ ಕೊಟ್ಟರು ಬಂದು ಹೊರಗಡೆ. ನಾನು ಬಂದ ತಕ್ಷಣ ಒಂದು 4 ದಿವಸ ನನ್ನ ಬಂದಿರೋ ಕಾರ್ಯ ಏನು, ನಾನು ಹೊರಗಡೆ ಫಸ್ಟ್ ಬಂದಿರೋದೇನು ಬಿಸ್ನೆಸ್ಗೋಸ್ಕರ ಹೊರಗಡೆ ಬಂದಿದ್ದೀನಿ, ಅದನ್ನು ಫಸ್ಟ್ ನಾನು ಸರಿ ಮಾಡಬೇಕಾಗಿತ್ತು. ಅದರಲ್ಲಿ ಬ್ಯುಸಿಯಾಗಿದ್ದು ಬಿಟ್ಟರೆ ಬೇರೆ ಏನೂ ರೀಸನ್ ಇರಲಿಲ್ಲ ಸರ್. ಬಿಸ್ನೆಸ್ ರೀಸನ್ ಸರಿ ಹೋದ್ಮೇಲೆ ಇಮಿಡಿಯೇಟಾಗಿ ನಾನು ಮೀಡಿಯಾ ಹತ್ರ ಬಂದೆ. ನಮ್ಮ ತಂದೆಗೆ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಊಹಾಪೋಹ ಎಬ್ಬಿಸಿದವ್ರು ಯಾರು ಬೇರೆಯವರೆಲ್ಲ ನನ್ನ ಅಕ್ಕಪಕ್ಕ ಇರೋಂಥ ಸ್ನೇಹಿತರುಗಳೇ ಮಾಡಿರ್ತಾರೆ. ಅವ್ರಿಗೆ ಒಳ್ಳೇದಾಗಲಿ ಸರ್. ಸರ್, ಈಗ ಎಲ್ಲ ವಿಚಾರಗಳು ಹೇಳಿದ್ರಿ, A to Z ವಿಚಾರಗಳು. ಇನ್ನು ನಿಮ್ಮ ಬಾಲ್ಯ, ಅದಾದಮೇಲೆ ಯೌವನ, ಈ ಒಂದು ಸಂದರ್ಭದಲ್ಲಿ ಏನಿರ್ಬೋದು, ಇವರು ಸುರೇಶ್ ಅವರ ಹಿನ್ನೆಲೆ ಏನಿರ್ಬೋದು ಅಂತ ಹೇಳಿ ನಾವು ಕೂಡ ಸಮಯ ನ್ಯೂಸ್ನಲ್ಲಿ ಕೆಲ ವಿಚಾರಗಳನ್ನು ಅಥಣಿಯಲ್ಲಿ ಕೇಳಿದಾಗ ಇವರು ಐಗಳಿ ಪೊಲೀಸ್ ಸ್ಟೇಷನ್ಗೆ ಬೇಕಾದಂಥ ಈ ಹಿಂದೆ ರೌಡಿ ಶೀಟ್ರು ಅಂತೇಳಿ ಹೇಳಿದ್ದಾರೆ. ಇದು ಏನು ಸರ್? ಇದು ಈಗ ಮಾಜಿ ರೌಡಿ ಶೀಟ್ರ ಅಥವಾ ರೌಡಿ ಶೀಟ್ರ ಸರ್? ಸರ್ ಆ ಥರದ್ದು ಯಾವುದೂ ಇಲ್ಲ ಸರ್, ಎಲ್ಲ ಊಹಾಪೋಹಗಳು. ಅದೇ ಎಲ್ಲ ಊಹಾಪೋಹಗಳು ಸರ್. ಎಲ್ಲ ಬೆಳೆದ ಮೇಲೆ ಬರ್ತಾರೆ ಸರ್ ಎಲ್ಲರೂ ಕೂಡ. ಹಂಗಾಯಿತು ಹಿಂಗಾಯಿತು ಕಂತೆಗಳಂತೆ ಇಟ್ಕೊಂಡ್ಬರ್ತಾರೆ. ಬಿಟ್ಟರೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಸರ್ ಯಾವುದು ಕೂಡ. ಅದು ಯಾವುದೋ ಮಾಹಿತಿಗಳಿಲ್ಲ. ಅದು ಯಾರು ಹೇಳಿದ್ದಾರೆ ಅಂತ ನನಗೂ ಕೂಡ ಇನ್ನೂ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಸರ್, ಈಗ 2013ನೇ ಇಸ್ವಿಯಲ್ಲಿ ಒಂದು FIR ಆಗುತ್ತೆ. ಆ FIR ಆದಾಗ ಒಬ್ಬ ವ್ಯಕ್ತಿ ಟ್ರಕ್ ಚಾಲಕ ಅವನು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ತಾವು ಬೈಕು ಹಾಗೆ ಅದೇ ರೀತಿಯಾಗಿ ನೀವು 3-4 ಜನ ಸ್ನೇಹಿತರು ಬೈಕಲ್ಲಿ ಹೋಗಿ ತಡೆದು ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ 4700 ರೂಪಾಯಿ ಅಮೌಂಟ್ಗಳನ್ನು ತಗೊಂಡ್ರಿ. ಈ ಸಂಬಂಧಪಟ್ಟ ಹಾಗೆ ಒಂದು FIR ಆಗಿತ್ತು ಅನ್ನೋ ಒಂದು ಮಾಹಿತಿ, ಅದಕ್ಕೆ ಚಾರ್ಜ್ ಶೀಟು ಕೂಡ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಅದಾದಮೇಲೆ 2021ರಲ್ಲಿ ತಾವು ಏನು ಅದರಿಂದ ಹೊರಗಡೆ ಬರ್ತೀರಿ ಅಥವಾ ರೌಡಿ ಶೀಟ್ರನ್ನು ತೆಗೆಸ್ತೀರಿ ಅಂತ. ಅಂದರೆ ರೌಡಿ ಶೀಟ್ರು ಬರೀ ಒಂದು ಕೇಸ್ಗೆ ರೌಡಿ ಶೀಟ್ರು ಓಪನ್ ಮಾಡ್ತಾರೆ ಸರ್? ಇಲ್ಲ ಸರ್, ಆ ಥರದ್ದು ಯಾವುದೂ ಇರಲಿಲ್ಲ ನನಗೆ. ಯಾಕಂದರೆ ಆ ಟೈಮಲ್ಲಿ 2013ರಲ್ಲಿ ಬೆಂಗಳೂರಲ್ಲಿದ್ದೆ ನಾನು. ನನಗೆ ಈ ಥರದ್ದು ಹೇಳ್ತಾ ಇರೋದು ನನಗೆ ಫಸ್ಟ್ ಟೈಮ್. ಈ ಥರದ್ದು ಯಾವುದೂ ಮಾಹಿತಿ ಇಲ್ಲ, ಈ ಥರದ ಮಾಹಿತಿಗಳು ನನಗೆ ಯಾವುದೂ ಇಲ್ಲ ಸರ್. ಆ ಥರದ್ದು ಯಾವುದು ನನಗೆ ಕೇಸ್ ಆಗಿದ್ದಾಗಲಿ ಇನ್ನೊಂದಾಗಲಿ ನನ್ನ ಗಮನಕ್ಕೆ ಯಾವುದೂ ಇಲ್ಲ ನನಗೆ. ಅದು ಅಂದರೆ ನೀವು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ಕೆಲ ವಿಚಾರಗಳನ್ನು ನಿಮಗೆ ಹೆಲ್ಪ್ ಮಾಡಿದವರು, ಹೆಲ್ಪ್ ಮಾಡದೇ ಇರೋರು ಯಾರ ವಿಚಾರಗಳನ್ನು ತಾವು ಹೇಳಲಿಲ್ಲ, ಅಸ್ಪಷ್ಟವಾಗಿದೆ. ಯಾವುದೋ ವಿದ್ಯಾಸಂಸ್ಥೆನ ಅದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿಲ್ಲ. ಎಲ್ಲದೂ ಕೂಡ ಹೇಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಆದರೆ ಒಳಗಡೆ ಏನಿದೆ, ಆ ಚೀಲದಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಟೈಮ್ ಬರ್ತದೆ, ಟೈಮನ್ನು ಎಲ್ಲವನ್ನೂ ಬಿಚ್ಚಿಡ್ತೀನಿ. ಓಕೆ, ಈಗ ಹಾಗಿದ್ರೆ ಈ ಕೇಸ್ ಸಂಬಂಧಪಟ್ಟ ಹಾಗೆ ನಿಮ್ಮ ಇನ್ವಾಲ್ವ್ಮೆಂಟು ಅಂದರೆ ಅಲ್ಲಿ ಒಳಗಡೆ A1 ಆರೋಪಿಯಾಗಿ ಇರಲಿಲ್ಲ? ಏನೂ ಇಲ್ಲ ಸರ್, ನನಗೆ ಅದು ಹೇಳ್ತಾ ಇದ್ದೇನಲ್ಲ. ನಾನು ಆ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಇದ್ದೆ ನಾನು. ಅಲ್ಲ, ನಿಮಗೆ ಐಗಳಿ ಪೊಲೀಸ್ ಸ್ಟೇಷನ್ ಗೊತ್ತಾ ಸರ್? ಊರಂದಮೇಲೆ ಎಲ್ಲವೂ ಗೊತ್ತಿರ್ತದೆ, ಪ್ರತಿಯೊಂದು ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ. ನನಗೊಂದು ಲೀಗಲ್ ಟೀಮ್ ಇದೆ, ನನ್ನದೇ ಟೀಮ್ ಕೆಲಸ ಮಾಡುತ್ತೆ. ಇವತ್ತು 4-5 ಜನ ಅಡ್ವೊಕೇಟ್ಗಳಿದ್ದಾರೆ ನನಗೂ ಕೂಡ. ಬಿಸ್ನೆಸ್ ಮಾಡ್ತಿದ್ದೀನಿ, ವಿರೋಧಿಗಳು ಇದೇ ಇರ್ತಾರೆ. ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ತೀನಿ ಸರ್. ಓಕೆ, ಈಗ ಸುರೇಶ್ ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತುಕತೆ ಮಾಡಿದ್ದಾರೆ. ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಏನೇನು ಮಾಡಿದೆ, ಏನು ಬಿಟ್ಟೆ, ಮತ್ತು ಇನ್ನೊಂದು ಕ್ಲಾರಿಫಿಕೇಷನ್ನು ಕೂಡ ಕೇಳಿದಾಗ ಅವ್ರ ಮೇಲೆ ಕೇಸ್ ಇತ್ತಾ, ಅವ್ರು ರೌಡಿ ಶೀಟ್ರಾ ಅಥವಾ ಅಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕೆಲವರು ವಿರೋಧಿಗಳಿದ್ದಾರೆ, ಅವರಿಗೆ ನಾನು ಕಾನೂನು ರೀತಿಯಲ್ಲಿ ಉತ್ತರ ಕೊಡ್ತೀನಿ ಅಂತಲೂ ಕೂಡ ಈಗ ಸುರೇಶ್ ಅವರು ಹೇಳ್ತಾ ಇದ್ದಾರೆ.